ಈ ಸ್ಟೇಜಲ್ಲಿ 2 ವರ್ಷದಿಂದ ನಾನು ಮಾತಾಡಿದ್ದೆ. ಈಗ ಇದೇ ಸ್ಟೇಜಲ್ಲಿ MLA ಆಗಿ ಬಂದು ಮಾತಾಡ್ತಿದ್ದೀನಿ. ನಾನೇನೋ ಕಡಿದು ಕಟ್ಟೆ ಹಾಕಿದ್ದೀನಿ ಅಂತ ನಿಮ್ಮ ಮುಂದೆ ಮಾತಾಡ್ತಿಲ್ಲ. ಒಬ್ಬ ಆರ್ಡಿನರಿ ಹುಡುಗನು ಕರ್ನಾಟಕದಲ್ಲಿ ಕಡಿದು ಕಟ್ಟೆ ಹಾಕ್ಬೋದು ಅಂತ ಪ್ರೂವ್ ಮಾಡಿ ಬಂದಿದ್ದೀನಿ. ಕಡಿದು ಕಟ್ಟೆ ಹಾಕ್ಬೋದು ಅಂತ ಪ್ರೂವ್ ಮಾಡಿ ಇಲ್ಲಿ ನಿಂತ್ಕೊಂಡಿದ್ದೀನಿ. ನಾನೆಲ್ರಿಗೂ ಹೇಳೋದಿಷ್ಟೇ, ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತೆ, ಆದ್ರೆ ಮನಸ್ಸು ಮಾಡಕ್ಕೆ ಆಗಲ್ಲ. ಅದೇ ಪ್ರಾಬ್ಲಮ್ ಇರೋದು. ಸೈಕಲ್ಲಲ್ಲೋ ಗಾಡಿಯಲ್ಲೋ ಬಿದ್ದೋದ್ರೆ ಯಾರು ನೋಡ್ದಂಗೆ ಎದ್ದೇಳಬೇಕು. ಲೈಫಲ್ಲಿ ಬಿದ್ದರೆ ಮಾತ್ರ ಎಲ್ಲರೂ ಕರ್ನಾಟಕ ನೋಡಂಗೆ ಎದ್ದೇಳಬೇಕು. ತುಂಬಾ ಜನ ಕೇಳ್ತಾ ಇರ್ತಾರೆ, ಈ ಸಲ ಹೊಸ ಸಿಮ್ ತಗೊಳ್ಳೋವಾಗೋ ಇಲ್ಲ ಸ್ಟ್ಯಾಂಡ್ ಬೈ ಸಿಮ್ ತಗೊಳ್ಳೋವಾಗೋ ಫ್ಯಾನ್ಸಿ ನಂಬರ್ ಹುಡುಕ್ಬೇಡ, ಆ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ ಮಾಡ್ತೀಯ ಅಂತ ಡ್ರೀಮ್ ಇಟ್ಕೊಂಡು ತಗೋ. ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೆಂಗ್ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ಓದಬೇಕು. ನಿನ್ ಬಗ್ಗೆ ಏನಾದ್ರೂ ಸಾಧಿಸಕ್ ಹೋದಾಗ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ, ನಿನ್ ಪ್ರಯತ್ನ ಪಡಕ್ ಹೋದ್ರೆ ಎಲ್ಲಾನು ನಿನ್ ವಿರುದ್ಧವಾಗಿ ಆಪರೇಟ್ ಆಗುತ್ತೆ. ನೋಡಿ, ಸಮುದ್ರ ಬದುಕಿರೋನ್ನ ಮುಳುಗಿಸುತ್ತೆ, ಸತ್ತಿರೋನ್ನ ತೇಲ್ಸುತ್ತೆ. ಯಾವತ್ತೂ ಸರೌಂಡಿಂಗ್ಸ್ ಹಿಂಗೆ ವರ್ಕ್ ಆಗೋದು. ಬದುಕಿದ್ದಾಗ ಯಾವನು ಬಂದು ಕಣ್ಣೀರು ಒರೆಸಲ್ಲ, ಸತ್ತ ಮೇಲೆ ಹುಡ್ಕೊಂಡ್ಬಂದು ಕಣ್ಣೀರು ಹಾಕಿ ಹೋಗ್ತಾರೆ. ಇದೇ ಜೀವನ, ಇದೇ ಲೈಫ್. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಹೇಳಕ್ ಇಷ್ಟಪಡ್ತೀನಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, KS ಆಗಬೇಕು, ಇಲ್ಲ ರಾಜಕಾರಣಿಗಳಾಗಬೇಕು, ಬಿಸ್ನೆಸ್ ಮಾಡಬೇಕು, ಯಾವ್ದು ಬೇಕಾದ್ರೂ ಮಾಡು. ಸೀಕ್ರೆಟ್ ಇಷ್ಟೇ, ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ದೊಡ್ಡದಾಗಿ ಕನಸುಗಳು ಕಾಣ್ತೀವಿ, ಏನೇನೋ ಮಾಡಬೇಕು ಅನ್ಕೊಂತೀವಿ. 4 ತಾಸು ಕೂತೋದಾಗ ಕಷ್ಟ ಆಗುತ್ತೆ, 2 ತಾಸು ಕೂತೋದಾಗ ಕಷ್ಟ ಆಗುತ್ತೆ. ಮನೆಗಳಲ್ಲಿ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿರ್ತೀವಿ, ನಾನು IAS ಆಗ್ತೀನಿ, KS ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ. ಬೆಂಗಳೂರಲ್ಲಿ ಬಂದು ಒಂದೊಳ್ಳೆ ಕಾಲೇಜಿಗೆ ಸೇರಿ ಕನಸುಗಳನ್ನ ಈಡೇರಿಸ್ಕೊಳ್ಳೋಣ ಅಂದ್ರೆ ವಯೋಸಹಜ ಸಮಸ್ಯೆಗಳು, ಪ್ರಾಯದ ಸೆಳೆತ ಓದಕ್ಕೆ ಬಿಡಲ್ಲ. ನಾನೆಲ್ಲ ಹುಡುಗರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀನ್ ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಹುಡುಗಿಯರಿಗೂ ಹೇಳ್ತಾ ಇದ್ದೀರಿ, ನಿಮ್ಮ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಮ ಅಪ್ಪ ಅಷ್ಟು ಜೆಂಟ್ಲ್ಮ್ಯಾನ್ ಅವನಲ್ಲ ಅಂತ ಇದ್ದೀನಿ. ಮತ್ತೆ ನನ್ನ ಸ್ಪೀಚ್ ಇಂದ ಯಾರ್ದಾದ್ರೂ ಬ್ರೇಕಪ್ ಆದ್ರೆ ಬೈಕೋಬೇಡಿ ಅಲ್ವಾ. ನಮ್ಗೆಲ್ಲ ಜೋಡಿಸಿ ಅಭ್ಯಾಸ, ಬ್ರೇಕ್ ಮಾಡಲ್ಲ. ನಾನು ಹೇಳೋದು ಹೆಂಗ್ ಗೊತ್ತಾ, ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಒಂದು 5-6 ತಾಸು, ಒಂದು 5-6 ವರ್ಷ ಕೂತು ಶ್ರದ್ಧೆಯಿಂದ ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ. ಲೈಫಲ್ಲಿ ಒಂದು ಏಜ್ಗೆ 18-20ಕ್ಕೆ ಬಂದಿದ್ದ ತಕ್ಷಣ ತುಂಬ ನೋಡಬೇಕು ಎಮೋಷ್ನಲಿ. ಭಾಳ ಯಂಗ್ಸ್ಟರ್ಸು, ಮಗ ಯಾಕೆ ಗೊತ್ತಾ ನಮ್ಮ ಕೈಯಲ್ಲಿ ಅನ್ಕೊಂಡಿದ್ದು ಸಾಧಿಸೋಕ್ಕಾಗಲ್ಲ, ನಮ್ಗೆ ಕಾನ್ಸಂಟ್ರೇಷನ್ ಇದೆ ಆದರೆ ಆಗಲ್ಲ. ಕರೆಕ್ಟಾಗಿ ನೆಟ್ಟಿಗೆ 4 ತಾಸು ಕೂತು ಓದೋದು ತುಂಬ ಸ್ಟ್ರಗಲ್ ಇದೆ. ಅದನ್ನ ನೀವು ಕಲ್ತಿದ್ದ ದಿನ ನೀವು ಕಟ್ಟಿದ ಪರೀಕ್ಷೆ ಎಲ್ಲ ಪಾಸ್ ಮಾಡಿಬಿಡ್ತೀರಾ. ಅದಕ್ಕೊಂದು ಏಕಾಗ್ರತೆ ಬೇಕು. ಒಂದು 12th ಮುಗಿಸಿರೋರು ಭಾಳಷ್ಟು ಜನ ಇದ್ದೀರಾ. ನಾನು ಹೇಳೋದಿಷ್ಟೇ, ಮಗ ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ, ಫೀಲ್ಡಲ್ಲ. ಆವಾಗಲೇ ರಾಯಲ್ ಆಗಿ ಬದುಕೋದು. 2 ಲಕ್ಷ ಅಪ್ಪ ಕೊಟ್ಟಿರೋ ಬೈಕಲ್ಲಿ ಯಾವನ್ ಬೇಕಾದ್ರೂ ಎಕ್ಸಲೇಟರ್ ಇಡ್ತಾನೆ ಮಗನೇ. ಆದ್ರೆ ನಿನ್ನ ಫೀಲ್ಡಲ್ಲಿ ನಾಳೆ ನೀನು BSc ಓದ್ತಿದ್ಯೋ, BA ಓದ್ತಿದ್ಯೋ, MCom ಓದ್ತಿದ್ಯೋ, ಯಾವ ಕೋರ್ಸ್ ಓದ್ತಿದ್ಯೋ, ಬಹಳಷ್ಟು ಜನ ಕೇಳ್ತಾರೆ, ಸರ್ MBBS ಸ್ಕೋಪ್ ಇದೆಯಾ, BSc ಸ್ಕೋಪ್ ಇದೆಯಾ? ನಾನು ಹೇಳ್ಬೇಕಾಗಿರೋದು, ಸ್ಕೋಪ್ ಇರಬೇಕಾಗಿರೋದು ನಿನಗೆ, ಸ್ಕೋಪ್ ಕೋರ್ಸ್ಗಲ್ಲ.